ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಮತಾ ಎನ್ ಪಿಎಂ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಈ ರೆಸಿಪಿಗೆ ಬೇಕಾಗಿರುವಂತದ್ದು ಹಲಸಿನ ಹಣ್ಣು. ಅದನ್ನ ನಾವು ಈ ತರ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಅಂಡ್ ಗೋಧಿ ಹಿಟ್ಟು, ಏಲಕ್ಕಿ, ಬೆಲ್ಲದ ಪುಡಿ ಅಂಡ್ ಕಾಯಿ ತುರಿ. ಸೊ ಫಸ್ಟ್ ಗೆ ಈ ಹಲಸಿನ ಹಣ್ಣು ಪೇಸ್ಟ್ ನ ಮಾಡ್ಕೋಬೇಕು. ಅಂದ್ರೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಜಾರ್ಕ್ ಹಾಕಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಆಡ್ ಮಾಡಬೇಡಿ. ಅಂಡ್ ಒಂದ್ ಬಾಂಡ್ಲಿಗೆ ಅದ ಫೈನ್ ಪೇಸ್ಟ್ ಏನಿರುತ್ತೆ ಅದನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಕುದಿ ಹತ್ಬೇಕು, ಅಲ್ಲಿ ತನಕನು ಫ್ರೈ ಮಾಡ್ತಾ ಇರಿ. ಸ್ಮೆಲ್ ಕೇಳ್ತಿದ್ರೇನೆ ಎಷ್ಟು ಬೇಗ ತಿನ್ಕೋಬಿಡ್ತೀನೋ ಅಂತ ಅನ್ಸುತ್ತೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಫ್ರೇಗ್ರೆನ್ಸ್ ಅಲ್ವಾ ಗೈಸಿದ್ದು, ಅದ್ರಿಂದ. ಸೊ ಇವಾಗ ನೋಡಿ ಕುದಿ ಹತ್ತಿದೆ ಅಲ್ವಾ, ಇದಕ್ಕೆ ಬೆಲ್ಲದ ಪುಡಿ ಹಾಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿ ಸಕ್ಕರೆನ ಆಡ್ ಮಾಡಿಲ್ಲ. ಇವಾಗ ಸಕ್ಕರೆ ಒಳ್ಳೇದಲ್ಲ ಅಂತ ಅನ್ಬಿಟ್ಟು ಯಾರು ಕೂಡ ಸಕ್ಕರೆ ಯೂಸ್ ಮಾಡಲ್ಲ ಅಲ್ವಾ. ಸೊ ಬೆಲ್ಲನ ಹಾಕೊಂಡಿದೀನಿ. ಇದ್ರ ಜೊತೆಗೆ ನೆಕ್ಸ್ಟ್ ಅಂದ್ರೆ ಈ ತರ ನೀಟಾಗಿ ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಕಾಯಿ ತುರಿನ ಹಾಕೋಬೇಕು. ಅದನ್ನು ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾನು ಮಿಕ್ಸ್ ಮಾಡಿ ಎಲ್ಲಿ ತನಕ ಇದನ್ನ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಅಂತ ಅಂದ್ರೆ ತಳ ಹಿಡಿಬಾರ್ದು ಅಲ್ಲಿ ತನಕ. ಸೊ ಅದ್ರ ಜೊತೆಗೆ ಲಾಸ್ಟ್ ಗೆ ಏಲಕ್ಕಿ ಪುಡಿ ಹಾಕೊಳ್ಳಿ. ಇನ್ನ ಫ್ರೇಗ್ರೆನ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಸಕ್ಕರಾಗಿರುತ್ತೆ. ನೋಡಿ ಈ ತರ ಕಚ್ಕೊಳ್ಳಲ್ಲ. ಅಲ್ಲಿ ತನಕನು ನಾವು ನೀಟಾಗಿ ಬೇಯಿಸಿ ಎತ್ತಿಟ್ಕೋಬೇಕಾಗತ್ತೆ. ಅಂಡ್ ಇನ್ನೊಂದ್ ಪಾತ್ರೆಯಲ್ಲಿ ಗೋಧಿ ಹಿಟ್ಟು ತಗೊಂಡಿದೀನಿ, ನಾನು ಮೈದಾ ಬಳಸಿಲ್ಲ. ಅಂಡ್ ಒಂದ್ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದೀನಿ ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ಅಂತ ಅನ್ಬಿಟ್ಟು. ಸೊ ಇದಕ್ಕೆ ಫಸ್ಟೇ ಎಲ್ಲಾನು ಪೂರ್ತಿ ಎಣ್ಣೆನ ಹಾಕೋಬಿಡ್ಬೇಡಿ, ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ಕೊಂಡು ನೋಡಿ. ಅಂಡ್ ಫಸ್ಟೇ ಕೈಯಲ್ಲಿ ಕಲ್ಸಕ್ ಹೋಗ್ಬೇಡಿ, ಸುಡುತ್ತೆ. ಕಾದಿರುತ್ತೆ ಅಲ್ವಾ ಆಯಿಲ್, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಸ್ಪೂನ್ ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಹಾಕ್ತಿರೋ ಅಷ್ಟು ಫಸ್ಟೇ ನೀರ್ ಹಾಕೋಬೇಡಿ. ಈ ತರ ಒಂದೊಂದ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಟೆಕ್ಸ್ಚರ್ ಗೊತ್ತಾಗುತ್ತೆ. ಸ್ವಲ್ಪ ಅಂಟ್ಕೊಳ್ಳೋ ತರ ಆಗುತ್ತೆ ಅಲ್ವಾ, ಅಲ್ಲಿ ತನಕನು ಈ ತರ ಹಾಕೊಳ್ಳಿ. ನಾನಿಷ್ಟು ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾಯ್ತು. ಸೊ ಇವಾಗ ಇದಕ್ಕೆ ನೀರ್ ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ. ಯಾವದಕ್ಕೆ ಅಂತಂದ್ರೆ ಮಾಮೂಲಿ ನಿಮ್ಗೆಲ್ಲ ಬೇರೆ ಹೋಳ್ಗೆ ಮಾಡಿ ಅಭ್ಯಾಸ ಇರುತ್ತೆ ಅಲ್ವಾ, ಆ ಹದಕ್ಕೆ ಕಲ್ಸ್ಕೊಳ್ಳಿ. ಇದನ್ನ ಕಲ್ಸಿ ಇದನ್ನು ಕೂಡ ಒಂದ್ ಕಡೆ ಎತ್ತಿಟ್ಕೋಬೇಕಾಗುತ್ತೆ. ನೋಡಿ ಈ ತರ. ಸೊ ಗೈಸ್, ನೀವು ಎಲ್ಲ ಟ್ರೈ ಮಾಡಿದ್ರ? ಇನ್ನ ಯಾವ್ಯಾವ ತರ ಹೋಳಿಗೆ ಮಾಡ್ತೀರಾ ನಿಮ್ ಮನೆಯಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಇದಂತೂ ನಿಜ ಸಖತ್ತಾಗಿರುತ್ತೆ. ಫ್ಲೇವರ್ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಸೂಪರ್ ಆಗಿರುತ್ತೆ. ಸೊ ಇವಾಗ ಒಂದ್ ಪೇಪರ್ಗೆ ಈ ತರ ಆಯಿಲ್ ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂಡ್ ಇಟ್ಟು ನೋಡಿ ಈ ಹದಕ್ಕಿದೆ. ಇದನ್ನ ಇವಾಗ ಕೈಯಲ್ಲಿ ನೀಟಾಗಿ ತಟ್ಕೊಳ್ಳೋಣ. ಇದನ್ನ ನಾವು ಕಣ್ಕೆ ಅಂತ ಕರಿತೀವಿ. ಎಲ್ಲ ಮೈದಾ ಹಿಟ್ ಬಳಸಿ ಮಾಡ್ಕೋತಾರೆ. ನಮ್ಮ ಮನೇಲಿ ನಾವು ಮೈದಾ ಯೂಸ್ ಮಾಡಲ್ಲ, ಸೊ ಗೋಧಿ ಹಿಟ್ ಬಳಸಿದೀವಿ. ಸೊ ಈ ಸ್ವೀಟ್ ನ ಈ ತರ ಮಧ್ಯೆ ಹಾಕೊಳ್ಳಿ. ಕಡಿಮೆನಾದ್ರೂ ಹಾಕೊಳ್ಳಿ, ಜಾಸ್ತಿನಾದ್ರೂ ಹಾಕೊಳ್ಳಿ. ಅಂದ್ರೆ ಈಚೆಗೆಲ್ಲ ಬಂದ್ಬಿಡ್ಬಾರ್ದು, ಆ ತರ ನೋಡ್ಕೊಂಡು ಹಾಕೊಳ್ಳಿ, ಆಯ್ತಾ? ಈ ತರ ನೀಟಾಗಿ ಕವರ್ ಮಾಡ್ಕೊಂಡು ಇದನ್ನ ಇವಾಗ ಕೈಯಲ್ಲೇ ಲಟ್ಟಿಸ್ಕೊತೀವಿ. ಫಸ್ಟ್ ಸ್ವಲ್ಪ ಹಂಗೆ ಲಟ್ಸಿ, ಅದಾದ್ಮೇಲೆ ಕವರ್ ನ ಈ ತರ ಕ್ಲೋಸ್ ಮಾಡ್ಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳಿ. ಅವಾಗ ಕೈ ಅಂಟ್ಕೊಳ್ಳೋದು ಇಲ್ಲ. ಅಂಡ್ ತುಂಬಾ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಕೂಡ. ಈ ತರ ಚೆನ್ನಾಗಿ ಬರುತ್ತೆ ರೌಂಡ್ ಆಗಿ. ಸೊ ಇವಾಗ ಇದಾಗಿದೆ ಅಲ್ವಾ, ಇದನ್ನ ನಾವು ಬೇಯಿಸ್ಕೊಳ್ಳೋಣ. ಸೊ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಲ್ವಾ. ಇದನ್ನ ತವಾ ಮೇಲೆ ಹಾಕೊಂಡು ಬೇಯಿಸ್ಕೊಂಡ್ರೆ ಅಲ್ಲಿಗೆ ಹಲಸಿನ ಹಣ್ಣಿನ ಒಬ್ಬಟ್ಟು ರೆಡಿ. ಇಷ್ಟೇ ಗೈಸ್, ಇಷ್ಟು ಈಸಿ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ, ಯಾಕಂದ್ರೆ ಇವಾಗ ಸೀಸನ್ ಅಲ್ವಾ. ಸೊ ಚೆನ್ನಾಗಿರುತ್ತೆ. ಬರೀ ಹಣ್ಣೆ ತಿಂದು ತಿಂದು ಬೋರ್ ಆಗಿರೋರ್ಗೆ ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ನಮ್ಗಂತೂ ಸಖತ್ ಇಷ್ಟ ಆಗಿದೆ. ನಿಮ್ಗೆ ಅನ್ನಿಸ್ತು ಅಂತ ಒಂದ್ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. ಅಂಡ್ ಇನ್ನ ಯಾರ್ಯಾರು ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದ್ ಲೈಕ್ ಮಾಡಿ. ಥ್ಯಾಂಕ್ ಯು.